ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಫಾರ್ಮ್ಸ್. ಆಲ್ಮೋಸ್ಟ್ ಒಂದು 1 ವೀಕ್ ಮೇಲೆ ಆಯಿತು ವೀಡಿಯೋ ಮಾಡಿ. ಸೊ ಟೈಮ್ ಸಿಗಲಿಲ್ಲ ಸ್ವಲ್ಪ ವೀಡಿಯೋ ಮಾಡೋಕ್ಕೆ. ಸೊ ಇವತ್ತು ನಾನು 2 ವಿಷಯ ಮಾತಾಡಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ನನ್ನ ಕಸ್ಟಮರು ಮತ್ತು ಇನ್ನೊಂದು ನನ್ನ ಹಳ್ಳಿ ಫಾರ್ಮ್ಸ್ ಈ ಬ್ರ್ಯಾಂಡ್ ಬಗ್ಗೆ ಮಾತಾಡಬೇಕಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನನ್ನ ಕಸ್ಟಮರ್ ಬಗ್ಗೆ ಹೇಳೋದಾದರೆ, ಸೊ ಇಟ್ಸ್ ದೇ ಆಲ್ ಆರ್ ಗೋಲ್ಡ್ ಕಸ್ಟಮರ್ಸ್. ಸೊ ನಾನು ಏನಕ್ಕೆ ಅವ್ರನ್ನ ಗೋಲ್ಡ್ ಕಸ್ಟಮರ್ಸ್ ಅಂತೀನಂದರೆ, ನಾನು ಸ್ಟಾರ್ಟ್ ಮಾಡಿದ್ದು ಒಂದು 3 ಕಸ್ಟಮರಿಂದ. ಸೊ 3 ಕಸ್ಟಮರಿಗೆ ನನ್ನ ಬಗ್ಗೆ ಗೊತ್ತು, ನನ್ನ ಫಾರ್ಮ್ ಬಗ್ಗೆ ಗೊತ್ತು, ನನ್ನ ಈ ಫಾರ್ಮಿಂಗ್ ಬಗ್ಗೆ ಗೊತ್ತು. ಸೊ ಯಾರೋ 3 ಕಸ್ಟಮರ್ ಯೂಸ್ ಮಾಡ್ತಾ ಇರೋ ಒಂದು ಪ್ರಾಡಕ್ಟ್ನ ಅವ್ರ ರೆಫರೆನ್ಸಿಂದ ಮತ್ತು ಅವ್ರ ಫ್ರೆಂಡ್ಸ್ ರೆಫರೆನ್ಸಿಂದ ವಿತಿನ್ 1 ಮಂತಲ್ಲಿ 50+ ಕಸ್ಟಮರ್ ರೀಚ್ ಆಗಿದ್ದಾರೆ. ಅಂದರೆ ಒಂದು ಕಾರಣ ಏನಂದರೆ, ಅವರು ಈ ಬ್ರ್ಯಾಂಡ್ ಮೇಲೆ ಇಟ್ಟಿರೋ ಒಂದು ನಂಬಿಕೆ ಮತ್ತು ಆ ಬ್ರ್ಯಾಂಡ್ನ ಒಂದು ಕ್ವಾಲಿಟಿ ಮೇಲೆ ಇಟ್ಟಿರೋ ಒಂದು ನಂಬಿಕೆ. ಸೊ ನೀವು ಏನು ನಮ್ಮ ಈ ಬ್ರ್ಯಾಂಡ್ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀರಾ, ಆ ನಂಬಿಕೆ ನಾವು ಯಾವತ್ತೂ ಅಷ್ಟೊಂದು ಬ್ರೇಕ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಮ್ಮ ಕೈಲಿ ಆದಷ್ಟು ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀರಿ. ಸೊ ನಾಟ್ ಓನ್ಲಿ ಮಿಲ್ಕ್, ನಾವು ಫ್ಯೂಚರಲ್ಲಿ ಇನ್ನೂ ತುಂಬ ಪ್ಲ್ಯಾನ್ಸ್ ಇದ್ದಾವೆ. ಸೊ ನಿಮ್ಮ ಸಹಕಾರದಿಂದ ಎಲ್ಲ ಪ್ಲ್ಯಾನ್ಸ್ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ನಮ್ಮ ನಾನು ಹೇಳ್ದಲ್ಲ ಹಳ್ಳಿ ಫಾರ್ಮ್ಸ್ ಬಗ್ಗೆ. ಸೊ ಹಳ್ಳಿ ಫಾರ್ಮ್ಸ್ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ, ಸೊ ಆಲ್ಮೋಸ್ಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೂ ಒಂದು ಪ್ರಾಸೆಸ್ ಮಾಡದಿರೋ ಒಂದು ಪ್ರಾಡಕ್ಟ್ನ ಕಸ್ಟಮರ್ಗೆ ಡೆಲಿವರಿ ಮಾಡಬೇಕು. ಸೊ ಪ್ರಾಸೆಸ್ ಮಾಡದಿರೋ ಪ್ರಾಡಕ್ಟ್ ಅಂದರೆ ಒಂದು ರಾ ಮೆಟೀರಿಯಲ್ಸ್. ಸೊ ನಾವು ಏನು ಈಗ ಹಸುನಲ್ಲಾಗಿರ್ಬೋದು ಮತ್ತು ಯಾವುದೇ ತರಕಾರಿ ಆಗಿರ್ಬೋದು, ಯಾವುದೇ ಒಂದು ಬೇರೆ ಐಟಮ್ ಆಗಿರ್ಬೋದು, ಏನೇ ಒಂದು ಐಟಮ್ ಆಗಲಿ, ನಾವು ಏನು ಹಂಗೆ ಈ ಫ್ರೆಶ್ ಆಗಿ ಏನು ಐಟಮ್ ನಾವು ತಗೊಬರ್ತೀವಿ, ಸೇಮ್ ಐಟಮ್ನ ಒಂದು ಕಸ್ಟಮರ್ಗೆ ಡೆಲಿವರಿ ಮಾಡೋಕ್ಕೆ ನಾವು ಈ ಹಳ್ಳಿ ಫಾರ್ಮ್ಸ್ನ ಒಂದು ಸ್ಟಾರ್ಟ್ ಮಾಡಿರೋದು. ಸೊ ಈ ಹಳ್ಳಿ ಫಾರ್ಮ್ಸ್ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡೋದು ಏನಂದರೆ, ಈಗ ನೀವು ತುಂಬ ಜನ ನೋಡ್ತಾ ಇರ್ತೀರಾ, ಎಲ್ಲೋ ಒಂದು ಸೂಪರ್ ಮಾರ್ಕೆಟ್ ಆಗಲಿ, ಯಾವುದೋ ಬಿಗ್ ಬಜಾರ್ ಆಗಲಿ, ಎಲ್ಲೋ ಒಂದು ಯಾವುದಾದ್ರು ನಿಮ್ಮ ಪಕ್ಕದಲ್ಲಿ ಇರೋ ಯಾವುದಾದ್ರೂ ಒಂದು ವೆಜಿಟೇಬಲ್ ಶಾಪಲ್ಲಾಗಲಿ ಹೋಗಿ ಏನೋ ಒಂದು ತಗೊಬರ್ತೀರಾ. ಬಟ್ ಎಲ್ಲ ಏನಂದರೆ ಪ್ಯಾಕ್ ಮಾಡಿಟ್ಟಿರ್ತಾರೆ. ಸೊ ಪ್ಯಾಕ್ ಮಾಡಿ ಅದರಲ್ಲಿ ಆ ಐಟಮ್ಮು ಒಂದು ಸ್ಪಾಯ್ಲ್ ಆಗಕೂಡ್ದು ಅನ್ನೋದಕ್ಕಾಗಿ ಏನೋ ಒಂದು ಕೆಮಿಕಲ್ನ ಇಟ್ಟು ಒನ್ ಡೇನಲ್ಲಿ ಸ್ಪಾಯ್ಲ್ ಆಗೋ ಒಂದು ಐಟಮ್ನ ಆಲ್ಮೋಸ್ಟ್ ಒಂದು 10 days 1 month ಬರೋ ತನಕ ಅದನ್ನು ಸ್ಪಾಯ್ಲ್ ಆಗದಿರೋ ಇರಲಿ ಅಂತ ಒಂದು ಸ್ಟೋರ್ ಮಾಡಿರ್ತಿರೋ ಐಟಮ್ನ ನಾವು ಹೋಗಿ ಫ್ರೆಶ್ ಆಗೈತೆ ಅಂತ ತಗೊಂಡು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಬಟ್ ಇಟ್ಸ್ ಟೋಟಲಿ ರಾಂಗ್. ಒಂದು ಫ್ರೆಶ್ ಐಟಮ್ ಹೇಗಿರುತ್ತೆ ಅಂದರೆ, ವಿತಿನ್ 6 to 7 hours ಕನ್ಸ್ಯೂಮ್ ಮಾಡ್ತಾ ಇರಬೇಕು ಆ ಐಟಮ್ನ. ಸೊ ನಾವು ಈಗ ಟೊಮೊಟೊ ಆಗಿರ್ಬೋದು, ಸೊ ಟೊಮೊಟೊ ನಮಗೆ ಒಂದು ಈಲ್ಡ್ ಬರುತ್ತೆ. ಸೊ ಅದನ್ನು ಕಿತ್ಕೊಂಡು ಮತ್ತೆ ಒಂದು 5 to 6 hours ನಾವು ಕಸ್ಟಮರ್ಗೆ ಡೆಲಿವರಿ ಮಾಡಿ ಕಸ್ಟಮರ್ ಅದನ್ನು ಯೂಸ್ ಮಾಡ್ತಾರೆ ಅಂದರೆ, ಸೊ ಅದೇ ಒಂದು ಫ್ರೆಶ್ ಐಟಮ್. ಯಾರೋ ತಗೊಬಂದು ಒಂದು ಸೂಪರ್ ಮಾರ್ಕೆಟಲ್ಲೇ ಮತ್ತು ಈ ಝೆಪ್ಟೋ, ಝೊಮ್ಯಾಟೊ, ಸೊ ಇದರಲ್ಲಿ ಡೆಲಿವರಿ ಮಾಡ್ತಾರೆ ಅಂದರೆ ಯಾವುದೇ ಒಂದು ಫ್ರೆಶ್